வணக்கம். இன்றைய முக்கிய செய்திகள். பெம்மல் ஒப்பந்த தொழிலாளர்கள் 13வது நாளாக தொடர்ந்து போராடி வருகின்றனர். பெம்மல் தொழிற்சாலையில் ஒப்பந்த முறையில் பணிபுரியும் பல்லாயிரம் தொழிலாளர்கள் தங்களுடைய பல்வேறு கோரிக்கைகளை முன்வைத்து கடந்த 13 நாளாக ஃபைவ் லைட்ஸ் பகுதியில் தொடர்ந்து தர்ணா போராட்டம் நடத்தி வருகின்றனர். மத்திய கனரக தொழில்துறை அமைச்சர் மற்றும் முன்னாள் கர்நாடகா முதலமைச்சர் HD குமாரசாமி இன்று தங்கவயல் வந்து போராட்ட குழுவை சந்தித்தார் மற்றும் பெம்மல் நிர்வாகத்திடம் பேசி பிரச்சினைகளுக்கு தீர்வு காண பேசுவதாக அறிவித்தார். இந்திய கம்யூனிஸ்ட் கட்சியின் மாவட்ட செயலாளர் வழக்கறிஞர் ஜோதிபாசு ஒன்றிய அமைச்சர் HD குமாரசாமியிடம் போராட்ட குழுவின் நியாயமான கோரிக்கைகளை குறித்து விவரமாக எடுத்து கூறி தொழிலாளர்கள் பிரச்சினைகளை சுமூகமாக தீர்க்க வேண்டும் என்ற கோரிக்கைகளை முன்வைத்தார். ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ತಾವು ನಿಲ್ತಾ ಇದ್ದೀರಿ ಅನ್ನೋದ್ರಲ್ಲಿ ಎರಡನೇ ಮಾತು ಅಲ್ಲ. ಇಲ್ಲಿ ಏನಂದ್ರೆ RLC ಮುಂದುಗಡೆ 3 ತಿಂಗಳಿಂದ ಇಡೀ KGF ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಡೈರೆಕ್ಷನ್ ಮಾಡಿದ್ರು ಕೂಡ ಮ್ಯಾನೇಜ್ಮೆಂಟ್ ಒಂದು ನಾಮಕಾವಾಸಿ ಕೂಡ ಅಟ್ಲೀಸ್ಟ್ ಪ್ರೆಸೆಂಟ್ ಆಗಿ ವಾಟ್ ಈಸ್ ದೇರ್ ಗ್ರೀವೆನ್ಸ್ ಅಂತ ಕೇಳೋದಕ್ಕೆ ಸಿದ್ಧತೆ ಇಲ್ಲ ಸರ್. ತಮ್ಮ ಮಾತಿನ ಮೇಲೆ ನಮಗೆ ಬೆಲೆ ಇದೆ, ನಿಮ್ಮ ಮಾತಿನ ಮೇಲೆ ಅವರು ನಾಟ್ ಈವನ್ ಒನ್ ಸಿಟ್ಟಿಂಗ್ ಕೂಡ RLC ಹತ್ರ ಬಂದಿಲ್ಲ. ನಾವು ಚರ್ಚೆ ಮಾಡ್ತೀವಿ, ನಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೀವಿ, ಸಾಲಿಡಾರಿಟಿ ಕಮಿಟಿ ಡಿಸಿಷನ್ ತಗೋತೀವಿ, ನಿಮಗೆ ವಿರೋಧವಾಗಿ ನಾವು ಯಾವತ್ತೂ ಕೂಡ ನಡೆಯೋದಿಲ್ಲ. ಈ ಇಶ್ಯೂ ತಮ್ಮಿಂದಾನೇ ಸಾಲ್ವ್ ಆಗಬೇಕು. ಇದೇ ಜಾಗದಲ್ಲಿ ತಾವೇ ಒಂದು ಅನೌನ್ಸ್ ಮಾಡಿದ್ರ KGF ಜನ ಯಾವ ಚಿನ್ನದ ಜನ ನಿಮಗೆ ಶುರುವಾಗುತ್ತೆ. ಆದ್ದರಿಂದ ನಾವು ವಿರೋಧವಾಗಿ ಕಂಟಿನ್ಯೂ ಮಾಡ್ತೀವಿ ಅಂತ ನಮಗೆ ಹೇಳ್ತಾ ಇಲ್ಲ. ನಾವು ಕೂಡ ಕೂತ್ಕೊಂಡು ಈ ಜನರು ಇಡೀ KGF ಜನರು ಕ್ಷೇತ್ರದಲ್ಲಿ ಇರುವಂತಹ ಹಲವು ಜನ ನಮಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ. ನಾವೇನು ತಾವು ಬಂದಿದ್ದೀರಿ ಒಪ್ಕೊಂಡು ಹೋಗ್ಬಿಟ್ಟಿವಿ ಅಂತ ನಾಳೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅವರು ಬರೋದಿಲ್ಲ. ಆದ್ರಿಂದ ನಾವು ಕೂತು ಮಾತಾಡಿ ಚರ್ಚೆ ಮಾಡ್ತೀವಿ. ಡೆಫಿನೆಟ್ ಆಗಿ ನಾವು ಹೇಳಿದಂಗೆ ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ನಮ್ಮ ಜೊತೆಯಲ್ಲಿ ಬರ್ತೀವಿ ಸರ್. ಇದನ್ನ ತಾವು ತಪ್ಪು ತಿಳ್ಕೋಬಾರ್ದು. ನಾವು ಸರಿಯಾದ ತೀರ್ಮಾನ ತಗೊಳ್ತೀವಿ, ನಿಮ್ಮ ಮಾತಿಗೆ ಬೆಲೆ ಕೊಡ್ತೀವಿ ಅಂತ ಇವರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಜ್ಯೋತಿಬಾಸು, ಅಡ್ವೊಕೇಟ್.